ನಮಸ್ತೆ ವೀಕ್ಷಕರೇ. ಮೇ 2026 ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕುಂಭರಾಶಿಯವರಿಗೆ ಈ ತಿಂಗಳ ಫಲಗಳನ್ನು ನೋಡ್ತಾ ಹೋದರೆ ಮಿಶ್ರ ಫಲಗಳಿದೆ ಹಾಗೂ ಶುಭ ಫಲಗಳಿದೆ ಅನ್ನೋದನ್ನು ನೋಡಬಹುದು. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಕುಂಭರಾಶಿಯವರ ಬಗ್ಗೆ ನೋಡೋಣ. ವೃತ್ತಿ ಜೀವನದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ, ಕಲೆ ಮತ್ತು ಸಂವಹನ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳಿದೆ ಹಾಗೂ ಹೊಸ ಕೆಲಸಗಳು ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ನೋಡ್ಬೋದು. ಹೊಸ ಕೆಲಸಗಳಲ್ಲಿ ಬಡ್ತಿ ಪಡಿತಕ್ಕಂಥದ್ದು, ಆನಂತರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಸಂಬಳ ಪಡಿತಕ್ಕಂಥದ್ದು ಕುಂಭರಾಶಿಯವರು ಈ ತಿಂಗಳು ನೋಡಬಹುದು. ಅದೇ ರೀತಿಯಲ್ಲಿ ಆರ್ಥಿಕ ವಿಚಾರ ಮತ್ತು ಹಣಕಾಸಿನ ವಿಚಾರ ನೋಡಲಿಕ್ಕೆ ಹೋದರೆ ಈ ತಿಂಗಳು ಶನಿಯ ಪ್ರಭಾವದಿಂದ ನಿಮಗೆ ಹೆಚ್ಚಿನ ಹಣಕಾಸು ಬರ್ತಕ್ಕಂಥದ್ದು, ಹೆಚ್ಚಿನ ಒಳಹರಿವು ತುಂಬ ಚೆನ್ನಾಗಿದೆ ಅನ್ನೋದನ್ನ ಕುಂಭರಾಶಿಯವರಿಗೆ ನೋಡ್ಬೋದು. ಹೆಚ್ಚಿನ ಹಣಕಾಸು ಒಳಹರಿವು ಇರುವುದರಿಂದ ಶನಿಯ ಪ್ರಭಾವದಿಂದ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ವೇಗವಾಗಿ ಖರ್ಚು ಕೂಡ ಆಗ್ಬೋದು. ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಖರ್ಚಿನ ವಿಚಾರದಲ್ಲಿ ಒಳ್ಳೆಯದು. ಕುಟುಂಬದ ವಿಚಾರ ನೋಡ್ಲಿಕ್ಕೆ ಹೋದರೆ ಕುಟುಂಬದ ವಿಚಾರದಲ್ಲಿ ನೀವು ಹೊಸ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಆನಂತರದಲ್ಲಿ ಈ ತಿಂಗಳು ನೀವು ಹೊಸದಾಗಿ ಏನಾದರೂ ಫಂಕ್ಷನ್ಸ್ ಅಂದರೆ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಈ ತಿಂಗಳು ನೀವು ನೋಡ್ಬೋದು. ಅದರಲ್ಲಿ ನೀವು ಹಣಕಾಸು ಕೂಡ ಖರ್ಚು ಮಾಡ್ತಕ್ಕಂಥದ್ದು ಈ ತಿಂಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸುತ್ತೆ. ಹೆಂಡತಿಯ ವಿಚಾರದಲ್ಲಿ ಮತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ ಈ ತಿಂಗಳು ನೀವು ಯಾವುದೇ ಸಮಸ್ಯೆಗಳು ಇದ್ದರೂ ಸಹ ಮಾತುಕತೆಯಲ್ಲಿ ಬಗೆಹರಿಸ್ತಕ್ಕಂಥದ್ದು ನೀವು ಈ ತಿಂಗಳು ಕಾಣಬಹುದಾಗಿದೆ. ಆರೋಗ್ಯದ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ ಶನಿಯ ಪ್ರಭಾವದಿಂದ ಮೊಣಕಾಲು ನೋವು ಮತ್ತು ಬೆನ್ನು ನೋವು ನೀವು ಈ ತಿಂಗಳು ಕಾಣಬಹುದು. ಸ್ವಲ್ಪ ಯೋಗಾಸನ ಮತ್ತು ಪ್ರಾಣಾಯಾಮದಿಂದ ಅದನ್ನು ನೀವು ಸುಧಾರಿಸ್ಕೋಬೇಕಾಗತ್ತೆ. ಕುಂಭರಾಶಿಯವರು ಅದೇ ರೀತಿ ಏನಾದರೂ ಸಮಸ್ಯೆಗಳಿದ್ರೆ ಓಂ ಶಂ ಶನೇಶ್ವರಾಯ ನಮಃ ಅಂಥೇಳಿ ನೀವು 108 ಬಾರಿ ಜಪ ಮಾಡಿ ನಿಮ್ಮ ಸಕಲ ಸಮಸ್ಯೆಗಳಿಗೂ ಕೂಡ ಮತ್ತು ಮಾನಸಿಕ ಒತ್ತಡಕ್ಕೂ ಕೂಡ ನೀವು ಪರಿಹಾರವನ್ನು ಕಾಣಬಹುದು. ಎಲ್ಲ ಕುಂಭರಾಶಿಯವರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.